ನಾನು ಪ್ರೊಫೆಸರ್ ಸುರೇಶ್ ಬಾಬು ಅಂತ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗೆ ನಮ್ಮ ಅಸೋಸಿಯೇಷನ್ ಪರವಾಗಿ ನಮಸ್ಕಾರ ಹೇಳಿದೆ. ನಮ್ಮ ಸುಮಾ ಅವರು ಹೇಳಿರೋ ಪ್ರಕಾರ ಆ ರೋಡ್ 2 years ಬ್ಯಾಕ್ ಚೆನ್ನಾಗಿತ್ತು ಸರ್. PWSSB ಅಂಡರ್ಗ್ರೌಂಡ್ ವರ್ಕ್ ಮಾಡಿ ಆಮೇಲೆ ರೋಡ್ ಕಂಪ್ಲೀಟ್ ಮಾಡಿಲ್ಲ. ದಟ್ ಇಸ್ ದ ಮೇಜರ್ ಪ್ರಾಬ್ಲಮ್. ಆಮೇಲೆ ನಮ್ಮ ಡೆಪ್ಯೂಟಿ CM ಅವರು ನಮ್ಮ ಕರ್ನಾಟಕ ಸಿಟಿಗೆ ಡೆವಲಪ್ಮೆಂಟ್ ಮಿನಿಸ್ಟರ್. ಅದರಿಂದ ನಂದು ಒಂದು ರಿಕ್ವೆಸ್ಟ್ ಏನು ಅಂದರೆ, ಈ ಏರಿಯಾನಲ್ಲಿ ಈಗ 5-6 ಹೈ ರೈಸು ಬಿಲ್ಡಿಂಗ್ಸ್ ಬರ್ತಾ ಇದೆ ಸರ್. ನಾವೆಲ್ಲರೂ ಮತ್ತಿಕೆರೆ ಶಾಪಿಂಗ್ ಹೋಗ್ಬೇಕು. ಮತ್ತಿಕೆರೆ ಹೋಗ್ಬೇಕಾದ್ರೆ ಆ ಫ್ಲೈಓವರ್ ಮೇಲೆ ಹೋಗ್ಬೇಕು. ಆ ಫ್ಲೈಓವರ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗುತ್ತೆ. ನಾನು ಇಲ್ಲಿ ಸೇರಿರುವಾಗ ಲಾಂಗ್ ಬ್ಯಾಕ್ ಒಂದು 12 ವರ್ಷದಿಂದ ಇಲ್ಲೇ ಇದ್ದೀನಿ. ಒಂದ್ಸಾರಿ ಹೇಳಿದರೆ ಈ ರೈಲ್ವೆ ಟ್ರ್ಯಾಕ್ಗೆ ಅಂಡರ್ ಪಾಸ್ ಮಾಡಿದರೆ ಈ ಮೇನ್ ರೋಡ್ ಅಲ್ಲಿ ಟ್ರಾಫಿಕ್ ಅವಾಯ್ಡ್ ಆಗುತ್ತೆ. ಅದರಿಂದ ದಯವಿಟ್ಟು ಇಲ್ಲಿ ಒಂದು 10 ಅಪಾರ್ಟ್ಮೆಂಟ್ ಬರ್ತಾ ಇದೆ. ಆ ಫ್ಲೈಓವರ್ ಸಿಕ್ಕಾಪಟ್ಟೆ ಬ್ಲಾಕ್ ಆಗುತ್ತೆ. ಬಿಕಾಸ್ ಆ ಫ್ಲೈಓವರ್ ತುಮಕೂರು ಹೋಗೋ ವೆಹಿಕಲ್ಸ್ ಎಲ್ಲ ಬರ್ತಾ ಇರ್ತಾರೆ. ಅದರಿಂದ ಈ ಲೋಕಲ್ ರೆಸಿಡೆಂಟ್ಸ್ಗೆಲ್ಲ ರೈಲ್ವೆ ಸ್ಟೇಷನ್ ಮೂಲಕ ಅಂಡರ್ ಪಾಸ್ ಮಾಡಿದ್ರೆ ಮತ್ತೆ ಕರೆಗೆ ಇಲ್ಲಿ ಶಾಪಿಂಗ್ಸ್ ಇಲ್ಲ ಸರ್ ನಮಗೆ. ಸೊ ನಾವು ಶಾಪಿಂಗ್ ಏರಿಯಾಗೆ ನಮ್ಗೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು. ಕಾರ್ತಿಕ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.